ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇಡೀ ರಾತ್ರಿ ಏನೆಲ್ಲ ಮಾಡಿದ್ರು ಪೊಲೀಸರು ಹಲ್ಲೆ ಮಾಡಿದ್ರು, ಇಡೀ ರಾತ್ರಿ ಸುತ್ತಿಸಿದ್ರು, ಅನ್ನ ನೀರು ಕೊಡದೆ ರಸ್ತೆ ಮಧ್ಯೆ ನಿಲ್ಲಿಸಿ ಭಯ ಹುಟ್ಟಿಸಿದ್ರು, ನಿಗೂಢ ಸ್ಥಳಕ್ಕೆ ಕರೆದೊಯ್ದು ಮಾನಸಿಕ ಹಿಂಸೆ ಕೊಟ್ಟರು ಅಂತ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರ ಪ್ರಶ್ನೆಗೆ ಸಿಟಿ ರವಿ ಕೊಟ್ಟಿರುವಂತ ಉತ್ತರ ಇದು. ಕೇಳುವಂತ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಏನೇನ್ ಮಾಡಿದ್ರು ಅಂತ ಹೇಳಿ ಒಂದು ಅರ್ಥ ಆಗ್ತಾ ಇಲ್ಲ. ಇಡೀ ರಾತ್ರಿ ಬೆಳಗಾವಿಯನ್ನ ಸುತ್ತಿಸಿದ್ದು ಯಾಕೆ ಅಂತ ಭಯ ಆಗಿತ್ತು ನನಗೆ. ಅನ್ನ ನೀರು ಕೊಡದೆ ರಸ್ತೆ ಮಧ್ಯೆ ನಿಲ್ಲಿಸಿ ಮಧ್ಯರಾತ್ರಿಯಲ್ಲಿ ಭಯ ಹುಟ್ಟಿಸಿದ್ರು ಅಂತೇಳಿ ನಿಗೂಢ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು, ಮಾನಸಿಕ ಹಿಂಸೆಯನ್ನು ಕೊಟ್ಟರು. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲ ಇನ್ನು ಮಾನಸಿಕ ಹಿಂಸೆ ಕೊಟ್ಟರು ಅನ್ನೋದು. ಖಾನಾಪುರದಲ್ಲಿ ಪೊಲೀಸರು ತಲೆಗೆ ಹಲ್ಲೆಯನ್ನು ಮಾಡಿದ್ರು ಅಂತೇಳಿ ಯಾರು ಅಂತ ಗೊತ್ತಾಗ್ಲಿಲ್ಲ, ಪೊಲೀಸರೇ ಹೊಡೆದಿದ್ದು ಅಂತ ಹೇಳ್ತಾ ಇದ್ದಾರೆ. ರಾಮದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಆಮೇಲೆ ಚಿಕಿತ್ಸೆಯನ್ನು ಕೊಡಿಸಿದ್ರು. ನ್ಯಾಯಮೂರ್ತಿ ಸ್ಪರ್ಶ ಎಂ ಡಿಸೋಜಾ ಅವರಿಂದ ಸಿಟಿ ರವಿ ಅವರ ವಿಚಾರಣೆ ಆಗ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿಯ ಪ್ರಶ್ನೆಗಳಿಗೆ ಈ ರೀತಿಯ ಉತ್ತರಗಳು ಸಿಗ್ತಾ ಇವೆ. ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂಥ ಮಾಹಿತಿಗಳು ಇದು. ಪೊಲೀಸರಿಂದ ಹಲ್ಲೆ ಆಗಿದೆ ಅಂತೇಳಿ, ಪೊಲೀಸರಿಂದ ಮಾನಸಿಕ ಹಿಂಸೆ ಕೊಡಲಾಗಿದೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಭಯ ಹುಟ್ಟಿಸಿದ್ರು. ಪ್ರತಿ 10 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಕರೆ ಬರ್ತಾ ಇತ್ತು. ಫೋನ್ನಲ್ಲಿ ಡೈರೆಕ್ಷನ್ ಕೊಟ್ಟ ರೀತಿ ವಾಹನ ಹೋಗ್ತಾ ಇತ್ತು. ಯಾವ ಕಾರಣಕ್ಕೆ ಅರೆಸ್ಟ್ ಅಂತ ಕೇಳ್ತಿದ್ರು ಕೂಡ ಪೊಲೀಸ್ನವರು ನನಗೆ ಹೇಳಲಿಲ್ಲ. ನಿಗೂಢ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆಲ್ಲ. ಪ್ರತಿ 10 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಕರೆ ಬರ್ತಾ ಇತ್ತಂತೆ. ಹಾಗಾದ್ರೆ ಯಾರು ಮಾಡ್ತಾ ಇದ್ರು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು? ಅಲ್ಲಿ ಫೋನಲ್ಲಿ ಯಾವ ರೀತಿಯಾಗಿ ಡೈರೆಕ್ಷನ್ ಹೋಗ್ತಿತ್ತಲ್ಲ ಅದೇ ರೀತಿಯಾಗಿ ಇವರು ಸುತ್ತಾಡ್ತಾ ಇದ್ರು, ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಂಥೇಳಿ. 3 ಅಂಶವನ್ನು ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಮಾನಸಿಕವಾಗಿ ಹಿಂಸೆ ಕೊಟ್ಟರು, ಪೊಲೀಸ್ ಕಡೆಯಿಂದ ಹಲ್ಲೆ ಆಯಿತು, ಆಮೇಲೆ 10 ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಕರೆ ಬರ್ತಾ ಇತ್ತು, ಅವ್ರು ಹೇಳ್ದಂಗೆ ಇವರು ನಡ್ಕೊಂಡ್ರು ಅಂಥೇಳಿ. ಇದೆಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಸಿಟಿ ರವಿ ಕೊಟ್ಟಿರುವಂಥ ಮಾಹಿತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.